ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದಲ್ಲಿ ಕೋಟೆ ಚನ್ನಾಪುರ ರಸ್ತೆಯಲ್ಲಿರುವ ವಿಜಯಲಕ್ಷ್ಮಿ ವಿಶ್ವನಾಥ್ ಅವರ ಮನೆಯಲ್ಲಿ ಚಾಮುಂಡೇಶ್ವರಿ ತಾಯಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಅಮ್ಮನವರ ವರ್ಧಂತಿ ಸಂಭ್ರಮದಿಂದ ನೆರವೇರಿತು. ಜಗದೊಳು ನಿಮ್ಮ ಹೊಗಳುವೆನಮ್ಮ, ಜಗದೊಳು ನಿಮ್ಮ ಹೊಗಳುವೆನಮ್ಮ, ಹರಿಯ ತೋರಿಸೆಂದು ಪ್ರಾರ್ಥಿವೆನಮ್ಮ, ಜಗದೊಳು ನಿಮ್ಮ ಹೊಗಳುವೆನಮ್ಮ, ಹರಿಯ ತೋರಿಸೆಂದು ವರ್ಧಂತಿ ದಿನದಂದು ಚಾಮುಂಡೇಶ್ವರಿಗೆ ಅಲಂಕಾರ ಮಾಡುವುದು ವಿಶೇಷ. ಪುಣ್ಯ ಅಲಂಕಾರ ಪೂಜೆ, ನೈವೇದ್ಯ, ಲಲಿತಾ ಸಹಸ್ರನಾಮ ಪಾರಾಯಣ, ಭಜನೆ ಎಲ್ಲವೂ ವಿಧಿ ವಿಧಾನಗಳೊಂದಿಗೆ ನಡೆಯಿತು. ವಲ್ಲಭ ಕೃಷ್ಣನ ಒಲಿಸಿಕೊಂಡಿರುವಂತ ಚೆಲ್ವ ಕಣ್ಗಳಿಗೆ ಜಾಣೆಯರು, ವಲ್ಲಭ ಕೃಷ್ಣನ ಒಲಿಸಿಕೊಂಡಿರುವಂತ ಚೆಲ್ವ ಕಣ್ಗಳಿಗೆ ಜಾಣೆಯಲ್ಲಿ ತುಳಸಿ ಮಾಲೆಯ ಧರಿಸಿ ಒಳಗಾನೋದುತ ನಿಂತಾನ ಮನೆಗೆ ಬಂದ 250 ಜನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಬಾಗಿನ ನೀಡಿ ಹಬ್ಬದೂಟದೊಂದಿಗೆ ಪೂಜೆಯು ಸಂಪನ್ನಗೊಂಡಿತು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು ನನಗೆ ವರ್ಧಂತಿ ಪೂಜೆಗೆ ಅಂತ ಕರೆದಿದ್ರು. ಇದು ಚಾಮುಂಡೇಶ್ವರಿಯ ಜನ್ಮೋತ್ಸವವನ್ನ ವರ್ಧಂತಿ ಪೂಜೆ ಅಂತ ಮಾಡ್ತಾ ಇರೋಂಥದ್ದು. ಆಷಾಢ ಮಾಸದಲ್ಲಿ ಯಾವ ಪೂಜೆಗಳನ್ನ ನಾನು ನೋಡಿರಲಿಲ್ಲ. ಆಷಾಢ ಮಾಸ ಅಂತಂದ್ರೆ ಯಾವ ಶುಭ ಕಾರ್ಯಕ್ರಮಗಳು ನಡೆಯಲ್ಲ ಅನ್ನೋಂಥದ್ದು ನಾನು ನೋಡ್ತಾ ಬಂದಿದ್ದಂಥದ್ದು. ಆದರೆ ಇವತ್ತು ನೋಡಿದಾಗ ಇಲ್ಲಿ ವರ್ಧಂತಿ ಪೂಜೆ ಅಂದರೆ ಜನ್ಮೋತ್ಸವವನ್ನು ವರ್ಧಂತಿ ಪೂಜೆ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಲಲಿತ ತ್ರಿಪುರ ಸುಂದರಿ ಅಲಂಕಾರವನ್ನು ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೀವುಗಳು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ತಾಯಿ ಅಲಂಕಾರಗೊಂಡಿದ್ದಾಳೆ ಅಂತೆಲ್ಲ ಅಂದ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಈ ಒಂದು ಲಲಿತ ತ್ರಿಪುರ ಸುಂದರಿ ಅಲಂಕಾರದ ಜೊತೆಗೆ ಈ ಮನೆಗೆ ಎಲ್ಲ ಮುತ್ತೈದರನ್ನ ಕರೆದ್ಬಿಟ್ಟು ಮನೆಯಲ್ಲಿ ಬೆಳಗ್ಗೆ ಭಜನೆ ಮತ್ತು ಲಲಿತ ಸಹಸ್ರನಾಮ ಈ ರೀತಿ ಎಲ್ಲ ಪೂಜೆಗಳನ್ನ ಮಾಡಿಕೊಂಡು ಹಿಂದಿನ ದಿನ ಅಲಂಕಾರ ಮಾಡಿ ಬಂದಂತಹ ಎಲ್ಲ ಮುತ್ತೈದರಿಗೂ ಸುಮಾರು ಒಂದು 200-250 ಜನ ಮುತ್ತೈದರಿಗೆ ಬಾಗಿನ, ಅರಿಶಿನ, ಕುಂಕುಮ ಎಲ್ಲವನ್ನ ಕೊಟ್ಟು ಒಂದು ಹಬ್ಬದ ಆಚರಣೆಯನ್ನ ಮಾಡಿದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಒಂದು ಆಚರಣೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ಮಂಚೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.